ಒಮ್ಮೆ ಒಬ್ಬ ದೊಡ್ಡ ಉದ್ಯಮಿ ಒಂದು ಸಣ್ಣ ಹಳ್ಳಿಗೆ ಭೇಟಿ ನೀಡುತ್ತಾನೆ. ಆ ಗ್ರಾಮದಲ್ಲಿ ದೊಡ್ಡ ಕಾರ್ಖಾನೆ ಸ್ಥಾಪಿಸುವುದು ಅವರ ಉದ್ದೇಶವಾಗಿತ್ತು. ಅವನು ಮುಂದೆ ನದಿಯಿರುವ ಸ್ಥಳಕ್ಕೆ ಬಂದು ತಲುಪುತ್ತಾನೆ ಮತ್ತು ಆ ನದಿಯ ಆಚೆ ಗ್ರಾಮಕ್ಕೆ ತಲುಪಬೇಕಾಗಿತ್ತು. ಈಗ ಅವನಿಗೆ ಎರಡು ಆಯ್ಕೆಗಳಿವೆ. ಮೊದಲನೆಯದು ಗ್ರಾಮವನ್ನು ತಲುಪಲು ರಸ್ತೆಯ ಮೂಲಕ ಪ್ರಯಾಣಿಸುವುದು. ಅಲ್ಲಿಗೆ ತಲುಪಲು ನೇರ ಮಾರ್ಗವಿಲ್ಲದ ಕಾರಣ ಸುಮಾರು 10 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಇನ್ನೊಂದು ಮಾರ್ಗವೆಂದರೆ ದೋಣಿ ಹತ್ತಿ ನದಿಯ ಮೂಲಕ ಹಳ್ಳಿಯನ್ನು ತಲುಪುವುದು. ಅದು ಕೇವಲ 20 ನಿಮಿಷಗಳನ್ನು ಆದ್ದರಿಂದ ಸಮಯವನ್ನು ಉಳಿಸಲು ಅವರು ಆ ದೋಣಿಯ ಮೂಲಕ ಹಳ್ಳಿಯನ್ನು ತಲುಪಲು ನಿರ್ಧರಿಸಿದರು. ಆ ದೋಣಿ ತುಂಬಾ ಚಿಕ್ಕದಾಗಿತ್ತು. ಅದರಲ್ಲಿ ಒಂದು ಬದಿಯಲ್ಲಿ ದೋಣಿಯನ್ನು ಓಡಿಸುವ ವ್ಯಕ್ತಿ ಮತ್ತು ಇನ್ನೊಂದು ಬದಿಯಲ್ಲಿ ಉದ್ಯಮಿ ಕುಳಿತಿದ್ದರು. ದೋಣಿಯಲ್ಲಿ ಸ್ವಲ್ಪ ಸಮಯದ ನಂತರ ಉದ್ಯಮಿ ದೋಣಿಯವನನ್ನು ಕೇಳಿದ, ನಿಮ್ಮ ದೋಣಿಯಲ್ಲಿ ಯಾರು ಕುಳಿತಿದ್ದಾರೆಂದು ನಿಮಗೆ ತಿಳಿದಿದೆಯೇ? ಹಾಗಾಗಿ ದೋಣಿಯವನು ತುಂಬ ಮುಗ್ಧವಾಗಿ ಹೇಳಿದನು, ಇಲ್ಲ ಸರ್, ನನಗೆ ಗೊತ್ತಿಲ್ಲ. ನನ್ನ ಫೋಟೋ ಪ್ರತಿದಿನ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತದೆ. ಅದಕ್ಕೆ ದೋಣಿಯವನು ಹೇಳಿದನು, ಸರ್, ನನಗೆ ಓದು ಬರಹ ಗೊತ್ತಿಲ್ಲ. ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತೀರಿಕೊಂಡರು ಮತ್ತು ನನ್ನ ಕುಟುಂಬವನ್ನು ನೋಡಿಕೊಳ್ಳಲು ನಾನು ಬಾಲ್ಯದಿಂದಲೂ ಕೆಲಸ ಮಾಡಲು ಪ್ರಾರಂಭಿಸಿದೆ. ಅದಕ್ಕಾಗಿಯೇ ನಾನು ನನ್ನ ಬಾಲ್ಯದಲ್ಲಿ ಶಾಲೆಯನ್ನು ಬಿಟ್ಟಿದ್ದೇನೆ. ಇದನ್ನು ಕೇಳಿದ ಉದ್ಯಮಿ ದೋಣಿಯವನನ್ನು ಅಣಕಿಸಿ, ನಿನಗೆ ಓದು ಬರಹವೂ ಗೊತ್ತಿಲ್ಲ, ಅಂತಹ ಜೀವನದಿಂದ ಏನು ಪ್ರಯೋಜನ? ಇದನ್ನು ಕೇಳಿ ದೋಣಿಯವನಿಗೆ ಬೇಸರವಾಯಿತು. ಆದರೆ ಅವನು ಏನನ್ನೂ ಹೇಳಲಿಲ್ಲ. ಸ್ವಲ್ಪ ಸಮಯದ ನಂತರ ಉದ್ಯಮಿ ದೋಣಿಯವನಿಗೆ, ಕೆಲವು ದಿನಗಳ ನಂತರ ನಿಮ್ಮ ಮುಂದೆ ಕಾಣುವ ಭೂಮಿಯಲ್ಲಿ ನಾನು ದೊಡ್ಡ ಕಾರ್ಖಾನೆಯನ್ನು ಸ್ಥಾಪಿಸುತ್ತೇನೆ. ಅಲ್ಲಿ ನಾವು ಖನಿಜಯುಕ್ತ ನೀರಿನ ಬಾಟಲಿಗಳನ್ನು ತಯಾರಿಸುತ್ತೇವೆ. ಆ ವ್ಯಕ್ತಿಗೆ ಏನೂ ಅರ್ಥವಾಗಲಿಲ್ಲ. ಅವರು ಏನು ಕಾರ್ಖಾನೆ ಕೇಳಿದರು. ಇದರಿಂದ ಉದ್ಯಮಿ ತೀವ್ರ ಸಿಟ್ಟಿಗೆದ್ದು, ನಿಮ್ಮ ಹಳ್ಳಿಯಲ್ಲಿ ಮಾರಾಟವಾಗದ ನೀರಿನ ಬಾಟಲಿಗಳನ್ನು ಅಲ್ಲಿಯೇ ಮಾಡಲಾಗುವುದು, ಆದರೆ ನಗರಗಳಲ್ಲಿ ಹೆಚ್ಚು ಮಾರಾಟ ಮಾಡಲಾಗುತ್ತದೆ ಎಂದು ಹೇಳಿದರು. ಆಗ ದೋಣಿಯವನು ಹೇಳಿದನು, ಸರ್, ನನಗೆ ತಿಳಿಯುವುದು, ನಾನು ಈ ಹಳ್ಳಿಯಿಂದ ಹೊರಗೆ ಹೋಗಿಲ್ಲ. ಆಗ ಉದ್ಯಮಿ ಅವನನ್ನು ನೋಡಿ ನಗುತ್ತಾ ಹೇಳಿದನು, ನೀನು ಯಾವತ್ತೂ ಈ ಹಳ್ಳಿಯಿಂದ ಹೊರಗೆ ಹೋಗಿಲ್ಲ. ನಗರವೆಂದರೇನು ಎಂಬುದೇ ತಿಳಿಯದು. ಅಂತಹ ಜೀವನದಿಂದ ಏನು ಪ್ರಯೋಜನ? ಅವನ ಮಾತನ್ನು ಕೇಳಿದ ದೋಣಿಯವನು ನಿಜವಾಗಿಯೂ ತನ್ನ ಜೀವನದಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಭಾವಿಸಿದನು. ಹೀಗೆ ಆಲೋಚಿಸುತ್ತಿರುವಾಗಲೇ ದೋಣಿಯತ್ತ ಗಮನವನ್ನು ಕಳೆದುಕೊಂಡು ದೊಡ್ಡ ಕಲ್ಲಿಗೆ ದೋಣಿ ಡಿಕ್ಕಿ ಹೊಡೆದಿದೆ. ಇದರಿಂದ ದೋಣಿಯಲ್ಲಿ ನೀರು ತುಂಬಿಕೊಂಡು ದೋಣಿ ಮುಳುಗಲಾರಂಭಿಸಿತು. ಆ ಸ್ಥಳದಲ್ಲಿ ನೀರು ತುಂಬ ಆಳವಾಗಿತ್ತು ಮತ್ತು ತೀರವು ತುಂಬ ದೂರದಲ್ಲಿದೆ. ದೋಣಿಯನ್ನು ಉಳಿಸಲು ಈಗ ಯಾವುದೇ ಮಾರ್ಗವಿಲ್ಲ ಎಂದು ದೋಣಿಯವನಿಗೆ ಅರ್ಥವಾಯಿತು. ನಂತರ ಅವನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ನದಿಗೆ ಹಾರಲು ಹೊರಟಿದ್ದನು. ಆಗ ಉದ್ಯಮಿಗೆ ಕೇಳುತ್ತಾನೆ, ನಿಮಗೆ ಈಜಲು ತಿಳಿದಿದೆಯೇ? ಆಗ ಉದ್ಯಮಿ ಉದ್ವಿಗ್ನಗೊಂಡು ಕೇಳಿದನು, ನೀವು ಇದನ್ನು ಏಕೆ ಕೇಳುತ್ತಿದ್ದೀರಿ? ನನಗೆ ಈಜಲು ಗೊತ್ತಿಲ್ಲ. ಇದನ್ನು ಕೇಳಿ ದೋಣಿಯವನು ನಗುತ್ತಾ ಹೇಳಿದನು, ಸರ್, ನಿಮಗೆ ಈಜು ಕೂಡ ಗೊತ್ತಿಲ್ಲ. ಅಂತಹ ಜೀವನದಿಂದ ಏನು ಪ್ರಯೋಜನ? ಇದನ್ನು ಕೇಳಿದ ಉದ್ಯಮಿ ತನ್ನ ತಪ್ಪನ್ನು ಅರಿತು ಕೈಗಳನ್ನು ಮಡಚಿ ದೋಣಿಯವನಿಗೆ ಹೇಳಿದನು, ನೀನು ಏನು ಕೇಳಿದರೂ ಕೊಡುತ್ತೇನೆ, ನನ್ನ ಪ್ರಾಣವನ್ನು ಉಳಿಸು. ಅದಕ್ಕೆ ಆ ವ್ಯಕ್ತಿ ಹೇಳಿದರು, ಸರ್, ಭಯಪಡಬೇಡಿ, ನನಗೆ ಈಜುವುದಷ್ಟೇ ಅಲ್ಲ, ನೀರಿನಲ್ಲಿ ಮುಳುಗುವವರನ್ನು ರಕ್ಷಿಸುವುದೂ ಗೊತ್ತು. ನೀವು ನನ್ನನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ, ನಿಮಗೆ ಏನೂ ಆಗಲು ಬಿಡುವುದಿಲ್ಲ. ಆ ದೋಣಿಯವನು ತನ್ನ ಪ್ರಾಣವನ್ನು ಮಾತ್ರವಲ್ಲದೆ ಆ ಉದ್ಯಮಿಯ ಜೀವವನ್ನು ಉಳಿಸಿದನು. ಆದ್ದರಿಂದ ಜೀವನದಲ್ಲಿ ನಾವು ಯಾರನ್ನೂ ಗೇಲಿ ಮಾಡಬಾರದು ಅಥವಾ ನಮಗಿಂತ ಕಡಿಮೆ ಎಂದು ಪರಿಗಣಿಸಬಾರದು ಎಂಬ ದೊಡ್ಡ ಪಾಠವನ್ನು ನಾವು ಈ ಕಥೆಯಿಂದ ಕಲಿಯುತ್ತೇವೆ. ಏಕೆಂದರೆ ನಮಗೆ ಯಾರಾದರೂ ಯಾವಾಗ, ಎಲ್ಲಿ ಮತ್ತು ಹೇಗೆ ಬೇಕು ಎಂದು ನಮಗೆ ತಿಳಿದಿಲ್ಲ.